ಈ ಭೂಮಿ ಗ್ರಹದ ಮೇಲೆ ವಿಶೇಷವಾಗಿ ಪರಿಣಾಮಗಳು ಬರ್ತಕ್ಕಂಥ ವಿಚಾರಗಳು, ನಿಮಗೆ ಆಗ್ತಕ್ಕಂಥ ಪರಿವರ್ತನೆಗಳು, ನಾವು ಮಾಡಬೇಕಾದ ಪರಿಹಾರಗಳು ಏನೇನು ಅನ್ನೋದೆಲ್ಲ ನೀವು ತಿಳ್ಕೋಬೇಕು ಸಂಕ್ಷಿಪ್ತವಾಗಿ. ವಕ್ರ ಬುಧ ಇದ್ದಾಗ ಏನೇನು ಅನಾಹುತಗಳಾಗತ್ತೆ ಅಂತ ಎಲ್ಲ ತಿಳಿಸ್ಕೊಟ್ಟೆ. ಆದರೆ ಪರಿವರ್ತನೆ ಆಗತಕ್ಕಂಥ ಅವಕಾಶ ನಿಮಗಿದೆಯಾ ಅಂದರೆ, ಭೂಮಿಯಲ್ಲಿ ಯಾರು ವಿಶೇಷವಾಗಿ ನಾವುಗಳು ವೃಕ್ಷ ಪೂಜೆ ಅಂತ ಕರಿತೀವಿ, ವೃಕ್ಷ ಸಂರಕ್ಷಣೆ ಅಂತ ಕರಿತೀವಿ, ವೃಕ್ಷವನ್ನ ಪರಿಪೂರ್ಣವಾಗಿ ಹಾಕ್ತಕ್ಕಂಥದ್ದು ಅಂತೀವಿ. ಅಂದರೆ ನಾವೇ ಗಿಡಗಳ ಸ್ವತಃ ಹಾಕಬೇಕು. ಎಲ್ಲಾದರೂ ಸರಿ, ಹೇಗಾದರೂ ಸರಿ ಹಾಕಬೇಕು. ಹತ್ತಿ ಮರ ಅಲ್ಲ, ವಿಶೇಷವಾಗಿ ಹತ್ತಿ ಅಲ್ಲ, ಹತ್ತಿ ಅಂದರೆ ಔದುಂಬ್ರ ವೃಕ್ಷವನ್ನ ನೋಡಿ. ಹತ್ತಿ ಅಂದರೆ ಯಾವ ಕಾಲಕ್ಕೂ ಏನಂತೀವಿ, ಶುಕ್ರ ಅಂತ ಕರಿತೀವಿ. ಹತ್ತಿ ಅಂದರೆ ನಾವು ಹತ್ತಿ ಹಣ್ಣು ಅಂತೀವಿ. ಆ ಹತ್ತಿ ಹಣ್ಣನ್ನ ಒಳಭಾಗದಲ್ಲಿ ಹುಳಗಳಿರುತ್ತೆ. ಈ ಹುಳಗಳು ಎಲ್ಲರೂ ಏನೋ ಸುಮ್ಮನೆ ಹುಳಗಳಿದೆ ಬೆಳಗ್ಗೆ ಏನು ತೆಗೆದುಬಿಟ್ಟು ನಾವು ಪಾಠ ತಿನ್ನೋಣ ಅಂತಾರೆ. ಇದನ್ನ ಅಂಶ, ನೀರಿನ ಅಂಶ ಎಷ್ಟು ಹೆಚ್ಚಿರುತ್ತೆ ಅಂದರೆ, ಈ ಹುಳಗಳು ನಮಗೆ ಗೊತ್ತಿಲ್ಲದೆ ಮರದ ಮುಖಾಂತರ ಹಣ್ಣುಗಳ ಒಳಗಿಂದ, ನೀವು ಹಣ್ಣು ಕ್ಲೋಸ್ ಆಗಿರುತ್ತೆ, ಏನೇನು ಓಪನ್ ಡೋರು ಕಿಟಕಿ ಇರಲ್ಲವಲ್ಲ, ಆದರೆ ಅಲ್ಲಿರ್ತಕ್ಕಂಥ ವಿಧಿವಿಧಾನ ಅಂದರೆ ಒಳಭಾಗದಿಂದ ಅದು ಚಲನೆಯನ್ನು ಮಾಡಿಕೊಂಡು ತನಗೆ ತಾನೇ ಗೊತ್ತಿಲ್ಲದೆ ಬೇರೆಗಳ ಮುಖಾಂತರವಾಗಿ ಭೂಮಿ ಒಳಗೆ ಸೇರ್ಕೊಂಡಿರುತ್ತೆ. ಈ ಭೂಮಿಯಲ್ಲಿ ಉಷ್ಣಾಂಶವನ್ನೇ ಹೆಚ್ಚಕ್ಕೆ ಬಿಡೋದಿಲ್ಲ, ಒಂದನೇ ಕಾರಣ. ಎರಡನೇ ಭಾಗ, ಅದು ಕೊಳತು ಅಂದರೆ ಎಲ್ಲ ಒಳ ಅಂತ ಓಡಾಡ್ತಿರ್ತಕ್ಕಂಥ ಹುಳಗಳು ಒಳಭಾಗದಲ್ಲಿ ನೀರಿನಂಶ ಹೆಚ್ಚು ಮಾಡ್ತಾ ಇರುತ್ತೆ. ನೀರಿನಂಶ ಎಲ್ಲ ಹೆಚ್ಚು ಮಾಡ್ತಾ ಇರುತ್ತೆ. ಆ ಜಾಗ ಭೂಮಿ ಬಿರುಕು ಬಿಟ್ಟಿದ್ರೆ, ನಮಗೆ ಕಾಣದೇ ಇದ್ರೆ ಅದನ್ನೆಲ್ಲ ಸೇರಿಸ್ತಾ ಇರುತ್ತೆ. ಭೂಮಿ ಹೀಗೆ ಬಿರುಕು ಬಿಡ್ತಾ ಇರೋ ಸಮಯಕ್ಕೆ ಎಲ್ಲವನ್ನು ಸೇರಿಸ್ತಾ ಇರುತ್ತೆ. ಇದು ಸೇರಿಸ್ತಕ್ಕಂಥದ್ದು ಅಂದರೆ, ಎಲ್ಲಿ ಭೂಕಂಪವಾಗುತ್ತೋ ಆ ಸ್ಥಳದಲ್ಲಿ ಯಾವ ಕಾಲಕ್ಕೂ ಈ ಹುಳಗಳಿರೋದಿಲ್ಲ, ಹತ್ತಿ ಮರ ಇರೋದಿಲ್ಲ, ಔದುಂಬ್ರ ವೃಕ್ಷ ಇರೋದಿಲ್ಲ. ಇದು ಸಾಕ್ಷಾತ್ ಲಕ್ಷ್ಮೀ ದತ್ತಾತ್ರೇಯ. ಅದಕ್ಕೆ ಔದುಂಬ್ರ ವೃಕ್ಷಕ್ಕೆ ಬೆಳಗಿನ ಜಾವದಲ್ಲಿ ಪೂಜೆ ಮಾಡಿದಾಗ ದಕ್ಷಿಣಾಮೂರ್ತಿಯ ಸ್ವರೂಪದಲ್ಲಿ, ತದನಂತರ ಮಾಧ್ಯಾಹ್ನಿಕದಲ್ಲಿ ದತ್ತಾತ್ರೇಯ ಸ್ವರೂಪದಲ್ಲಿ, ಸಾಯಂಕಾಲದ ಲಕ್ಷ್ಮೀ ಸ್ವರೂಪ ಅಂತ ಕರಿತೀವಿ. ಅಂದರೆ ಶಿವ, ವಿಷ್ಣು, ಲಕ್ಷ್ಮಿ ಈ ಅಂಶವಾಗಿರತಕ್ಕಂಥ ಹತ್ತಿ ಮರದಲ್ಲಿ ವಾಸವಾಗಿರತಕ್ಕಂಥ ಹುಳಗಳು ಇನ್ಯಾರೂ ಅಲ್ಲ, ಜಯಾ ವಿಜಯರು. ಏನು ರಾಕ್ಷಸ ವಂಶವಾಗಿದ್ದರು ಅವರಲ್ಲಿ ಜೊತೆಗೆ ಇದ್ದ ಆ ಜಯಾ ವಿಜಯ ಅಂದ್ರೆ ಏನೋ, ಸಮುದ್ರ ವಸನೇ ದೇವಿ ಪರ್ವತಸ್ಥರ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮಿ. ಅಂದರೆ ಕ್ಷೀರದಲ್ಲಿ ಮಲಗಿರ್ತಕ್ಕಂಥ ಶ್ರೀಮನ್ನಾರಾಯಣ ನೀರಿನ ವಂಶದಲ್ಲಿ ಎಲ್ಲರೂ ಹುಟ್ಟಿರ್ತಾರೆ. ಅಂದರೆ ಈ ಹುಳಗಳು ನೀರಿನ ಅಂಶವಾಗಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯ, ಒಳಭಾಗದಲ್ಲಿ ವಿಷ್ಣು ಅಂಶ, ಅಂದರೆ ನೀರಿನ ಅಂಶ ಎಲ್ಲೆಲ್ಲಿರುತ್ತೋ ಆ ಸ್ಥಳದಲ್ಲಿ ವಾಸವಾಗಿರ್ತಾರೆ. ಇದೆಲ್ಲ ರಾಕ್ಷಸರಾಗಿರೋರು, ದೈತ್ಯರಾಗಿರೋರು. ಇವರೆಲ್ಲ ಏನು ಅಂದರೆ, ರಾವಣನಿಗೆ ಸೈನಿಕರಾಗಿರೋದು ಇದೇ ಹುಳಗಳು, ಕುಂಭಕರ್ಣನಿಗೆ ಸೈನಿಕರಾಗಿರೋದು ಇದೇ ಹುಳಗಳು, ಹಿರಣ್ಯಕಶಿಪುಗೆ ಸೈನಿಕರಾಗಿರೋದು ಇದೇ ಹುಳಗಳು, ಹಿರಣ್ಯಾಕ್ಷಕನ ಸೈನಿಕರಾಗಿರೋದು ಇದೇ ಹುಳಗಳು. ಅಂದರೆ ರಾಕ್ಷಸ ವಂಶವಾಗಿರತಕ್ಕಂಥ ದೈತ್ಯಾನುಸಾರದಲ್ಲಿ ಇರತಕ್ಕಂಥ ರಾಕ್ಷಸರೇ ಈ ಹುಳಗಳಾಗಿರ್ತಕ್ಕಂಥ ಅಂಶ. ಅವರಿಗೆ ಪುನರ್ಜನ್ಮ ಅಂದರೆ ಹುಳಗಳು. ಅದಕ್ಕೆ ನಾವೇನಂತೀವಿ, ಲಕ್ಷ್ಮೀನ ಪೂಜೆ ಮಾಡೋರು, ಲಕ್ಷ್ಮಿ ಇಲ್ಲದೆ ಇರ್ತಕ್ಕಂಥವ್ರು ದೀಪವನ್ನು ಹಚ್ಚಿ ಪೂಜೆ ಮಾಡ್ಕೊಳ್ಳಿ. ಯಾಕಂದರೆ ಲಕ್ಷ್ಮೀನ ಕಳಿಸ್ಕೊಡೋದೇ ದೈತ್ಯರು. ನಮಗೆ ಭೂಮಿಯಿಂದನೇ ನಿಧಿ ಬರೋದು. ಆ ನಿಧಿ ಇರಬೇಕಂದ್ರೆ ನಮ್ಮ ಹಣೆ ಬರ ವಿಧಿಲೇ ಬರೆದಿರಬೇಕು. ಆ ಕರ್ಮಸ್ಥಾನಾಧಿಪತಿ ಶನಿಯನ್ನ ಸಂರಕ್ಷಣೆ ಮಾಡಿ ಭೂಕಂಪ ಆಗತಕ್ಕಂಥದ್ದನ್ನು ಕಾಪಾಡತಕ್ಕಂಥದ್ದು ವೈಜ್ಞಾನಿಕವಾಗ್ಲಾದ್ರೂ, ಒಳಭಾಗದಲ್ಲಿ ದೈವಿಕವಾಗ್ಲೂ ಎಲ್ಲವೂ ಈ ಹುಳಗಳೇ ಕಾರಣ. ಅದಕ್ಕೆ ಈ ಹುಳಗಳು ಹತ್ತಿ ಹಣ್ಣು ಅಂತ ಏನಕ್ಕೆ ಅಂತೀವಿ ಅಂದರೆ, ರಾಕ್ಷಸಾಂಶ ಒಳಭಾಗದಲ್ಲಿ ಅಲ್ಸರ್ ಇರುತ್ತೆ ಅಂತ ಇಟ್ಕೊಳ್ಳಿ, ಒಳಭಾಗದಲ್ಲಿ ಹೊಟ್ಟೆಯಲ್ಲಿ ಹುಣ್ಣಾಗ್ಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ, ಹೊಟ್ಟೆ ಭಾಗದಲ್ಲಿ ಆಪರೇಷನ್ ಆಗಿರುತ್ತೆ, ಕಟ್ ಮಾಡಿ ಸ್ಟಿಚ್ ಮಾಡಿರ್ತಾರೆ, ಅದು ಅವ್ರು ಆರ್ತಾ ಇಲ್ಲ ಅಂತ ಇಟ್ಕೊಳ್ಳಿ, ಅಥವಾ ಶುಗರ್ ಇರುತ್ತೆ ಅಂತ ಇಟ್ಕೊಳ್ಳಿ, ಶುಗರ್ ಭಾಗದಲ್ಲಿ ಹುಣ್ಣಾಗಿರುತ್ತೆ, ಹುಣ್ಣಾದಾಗ ಶುಗರ್ ಇದ್ದಾಗ ಇವನಿಗೆ ವಾಸಿ ಆಗಲ್ಲ ಬೇಗ ಕಾಯಿಲೆಗಳು, ಅಥವಾ ಹಾರ್ಟಿನ ಭಾಗದಲ್ಲಿ ಹೋಲಿರುತ್ತೆ, ಅಥವಾ ಯಾವುದೇ ಒಂದು ರೋಗ ರುಜಿನಗಳು ಕಣ್ಣಿಗೆ ಕಾಣಲ್ಲ ಡಾಕ್ಟರ್ಗೆ, ಒಳಭಾಗದಲ್ಲಿರುತ್ತೆ. ಇದನ್ನೆಲ್ಲ ವಾಸಿ ಯಾರು ಮಾಡುತ್ತೆ? ಆ ಹುಳಗಳು. ನೀವೇನು ಮಾಡ್ತೀರಾ? ಅಯ್ಯೋ ಹುಳಗಳು, ಅದರಲ್ಲಿ ಹುಳಗಳಿರುತ್ತೆ, ತಿನ್ನಲ್ಲಪ್ಪ ಹತ್ತಿ ಹಣ್ಣು ಅಂದ್ಬಿಡ್ತೀರಾ. ಆದರೆ ರಾಕ್ಷಸ ಮುಳ್ಳನ್ನು ತೆಗೀರಿ. ಈ ರಾಕ್ಷಸಾಂಶವಾಗಿರ್ತಕ್ಕಂಥವರೇ ನಮಗೆ ವೈದ್ಯೋ ನಾರಾಯಣೋ ಹರಿ. ವೈದ್ಯರು ಯಾರೋ? ಇದೇ ಹುಳಗಳು. ಅದಕ್ಕೆ ಭೂಮಿಯನ್ನ, ಬುಧನನ್ನ ವಕ್ರವಾಗಿ ತ್ಯಾಗ ಮಾಡತಕ್ಕಂಥ ನಾರಾಯಣ ಸ್ವರೂಪ ವೈದ್ಯೋ ನಾರಾಯಣೋ ಹರಿ. ಆ ನಾರಾಯಣೋ ಹರಿ ಆಗಿರ್ತಕ್ಕಂಥವನು ಈ ಅಂಶ. ಅದಕ್ಕೆ ಈ ಮರವನ್ನ ಯಾರು, ಯಾವ ಕುಟುಂಬದವರು ಬುಧ ವಕ್ರವಾಗಿದ್ದರೆ ನಿಮ್ಮ ಜಾತಕದಲ್ಲಿ, ಬುಧನು ವಕ್ರವಾಗಿದ್ದರೆ ಈ ಭೂಮಿಯಲ್ಲಿ ಪ್ರತಿ ಒಬ್ಬನು ಲೋಕಕ್ಕೋಸ್ಕರ ಆದರೂ ಮರಗಳನ್ನ, ಹತ್ತಿ ಮರಗಳನ್ನ ಹಾಕಲೇಬೇಕು. ಈ ಹತ್ತಿ ಮರನ ಎಲ್ಲ ಹಾಕಬೇಕು? ವೃಕ್ಷ ಪೂಜಿತ ಸ್ವರೂಪ, ಅಂದರೆ ಎಲ್ಲಾದರೂ ಪೂಜೆ ಮಾಡೋ ಅವಕಾಶಗಳಿದ್ದಾಗ, ದೇವಸ್ಥಾನಗಳಲ್ಲಿ, ಆಶ್ರಮಗಳಲ್ಲಿ, ಕಾಡಿನ ಮಧ್ಯಪ್ರದೇಶಗಳಲ್ಲಿ, ನೀರಿಲ್ಲದೆ ಇರತಕ್ಕಂಥ ಜಾಗಗಳಲ್ಲಿ ಅದನ್ನು ನೀರು ಹಾಕಿ ಬೆಳೆಸ್ತಕ್ಕಂಥ ಅವಕಾಶವನ್ನು ಸ್ವಲ್ಪ ಮಟ್ಟಿಗೆ ಬೆಳೆಯೋವರೆಗೂ ಅದನ್ನು ಸದಾವಕಾಶವನ್ನು ಬೆಳೆಸ್ಕೋಬೇಕು. ಆಗ ನೀರಿನಂಶ ಎಷ್ಟಾಗತ್ತೆ, ಎಷ್ಟು ಹೆಚ್ಚಾಗತ್ತೆ, ಜಗತ್ ಶಕ್ತಿ ಎಷ್ಟಾಗತ್ತೆ, ಇದಕ್ಕೆಲ್ಲ ಕಾರಣಕರ್ತ ಆಗಿರ್ತಕ್ಕಂಥ ರಾಕ್ಷಸ ವಂಶದಲ್ಲಿ ಇರತಕ್ಕಂಥ ಹುಳುಗಳೇ
ಕಾರಣ. ಅದು ಜಿಡ್ಡು ಸೇರಿಸಿ ಭೂಮಿ ಬಿರುಕು ಬಿಟ್ಟಿರೋ ಜಾಗವೆಲ್ಲ ಒಳಭಾಗದಲ್ಲಿ ಬೇರುಗಳ ಮುಖಾಂತರವಾಗಿ ಸೇರಿಸ್ತೇ. ಇದು ವೈಜ್ಞಾನಿಕವಾಗಿ ಸತ್ಯ. ಅದನ್ನ ಹೇಗೆ ಅಂದ್ರೆ ಎಲ್ಲರೂ ನೀವು ನೋಡಬಹುದು, ಡಿಸ್ಕವರಿ ಚಾನೆಲ್ ಮುಖಾಂತರವಾಗಿ ನೋಡಿ ಅಥವಾ ಯಾವ್ದಾದ್ರು ನ್ಯಾಷನಲ್ ಜಾಗ್ರಫಿಕ್ ಮುಖಾಂತರವಾಗಿ ಎಲ್ಲ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆ ಮಾಧ್ಯಮಗಳಲ್ಲಿ ಒಳಭಾಗದಲ್ಲಿ ಹುಳಗಳ ಬಗ್ಗೆ ತೋರಿಸ್ತಾರೆ. ಹುಳಗಳ ಬಗ್ಗೆ ತೋರಿಸಿದಾಗ ನಿಮಗೆ ವೈಜ್ಞಾನಿಕ ತಲೆಗೆ ಹೋಗ್ಬೇಕು ಅಂದ್ರೆ ಅದ್ರ ಒಳಗ ಭಾಗದಲ್ಲಿ ನೋಡಿದಾಗ ಓಹೋ ಈ ಹುಳುಗಳು ಭೂಮಿ ಒಳಗೆ ಎಲ್ಲಾದ್ರೂ ನೋಡುತ್ತಾ ಅಂದ್ರೆ ಆ ಕ್ಯಾಮ್ರಾಗಳು ಕಣ್ಮುಚ್ಚಿ ಒಳಭಾಗದಲ್ಲಿ ತೋರಿಸಿದಾಗ ಇದನ್ನ ಅರ್ಥ ಮಾಡ್ಕೊಂಡಾಗ ಓಹೋ ನೋಡಿದ್ರ ಶಾಸ್ತ್ರ ರೀತಿಯೂ ಸರಿ ವೈಜ್ಞಾನಿಕವಾಗೂ ಸರಿ ಇಷ್ಟು ಚೆನ್ನಾಗಿ ಭೂಮಿಯನ್ನ ಸಂರಕ್ಷಣೆ ಮಾಡುತ್ತೆ. ಜೇಡಿಗಳನ್ನ ಅಂದ್ರೆ ಜೇಡಿ ಮಣ್ಣು ಹೆಂಗೆ ಒಂದಕ್ಕೊಂದು ಸೇರ್ಕೊಳ್ಳುತ್ತೆ, ಆ ಭೂಮಿಯನ್ನು ರಕ್ಷಣೆ ಮಾಡುತ್ತೆ. ಈ ಭೂಮಿಯ ಆಘಾತಗಳು ಯಾವಾಗ ಸೇರ್ಕೊಳ್ಳದೆ ಇರುತ್ತೋ ಆ ಸಮಯದಲ್ಲಿ ಹುಳಗಳು ಉತ್ಪತ್ತಿ ಆಗತ್ತೆ. ಯಾವ ಹುಳಗಳು? ನಮಗೆ ಗೊತ್ತಿಲ್ಲದೆ ಇರೋ ಹುಳಗಳೆಲ್ಲ ಬರುತ್ತೆ ಅಂತ ಹೇಳಿದ್ನಲ್ಲ, ಇದೆಲ್ಲ ಕಾರಣಕರ್ತವಾಗುತ್ತೆ. ಅದಕ್ಕೆ ಈ ಹುಳಗಳನ್ನ ನಮಗೆ ಗೊತ್ತಿಲ್ಲದೆ ಆ ಗಿಡಗಳನ್ನು ಹಾಕಿದಾಗ ಪ್ರಕೃತಿನೇ ನಮ್ಮನ್ನು ಕಾಪಾಡಿ ನೀರನ್ನು ಸಂರಕ್ಷಣೆ ಮಾಡಿ ಜಿಡ್ಡಿನಾಂಶ ಹೆಚ್ಚಾಗಿ ಭೂಮಿಯಲ್ಲಿಟ್ಟು ನೀರಿನಂಶ ಹೆಚ್ಚಾಗಿ ಬೆಳೆಸಿ ಉತ್ಪತ್ತಿ ಮಾಡಿ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಆಮ್ಲಜನಕವಾಗಿರತಕ್ಕಂಥ ನಮ್ಮಲ್ಲಿ ಆಕ್ಸಿಜನ್ ಹೆಚ್ಚು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ನಿಂತೋಗುತ್ತೆ ಅನ್ನಲ್ಲ ಉಸಿರೋ, ಅದನ್ನು ಸರಿಪಡಿಸೋದೇ ಈ ಭೂಮಿ. ಅದಕ್ಕೋಸ್ಕರ ಬೆಳಗ್ಗೆ ದಕ್ಷಿಣಾಮೂರ್ತಿ, ಮಧ್ಯಾಹ್ನದಲ್ಲಿರ್ತಕ್ಕಂಥ ದತ್ತಾತ್ರೇಯರು, ಸಾಯಂಕಾಲ ಲಕ್ಷ್ಮಿ. ಅದಕ್ಕೋಸ್ಕರ ಈ ದೀಪವನ್ನು ಯಾರು ಹಚ್ಚಿ ಪ್ರಾರ್ಥನೆ ಮಾಡೋದು, ವಿಧಾನಗಳು ಹೇಗೆ, ಅತ್ತಿ ಮರದಲ್ಲಿರ್ತಕ್ಕಂಥ ಶಕ್ತಿ ಹೇಗೆ, ಭೂಮಿ ವಕ್ರವಾಗಿದ್ದಾಗ ಪೂಜೆ ಪುರಸ್ಕಾರ ಹೇಗೆ ಅನ್ನೋದು ತಿಳಿಸಕ್ಕೆ ಏನು ಮಾಡಬೇಕು ನೀವು